ಹೋಗ್ರಿನ್ನ. ಎಷ್ಟಂದ್ರು ಮಗ ನೀನು. ಕ್ಷಮಾಗುಣ ತಾಯಿಗಲ್ದ ಇನ್ಯಾರಿಗಿರ್ತದ ಹೇಳು? ಆದ್ರೂ ಒಂದು ಮಾತು, ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಆಗ್ಯಾಳಲ್ಲ, ಆ ಗಂಗಾನ ನಾನು ಯಾವತ್ತೂ ಕ್ಷಮಾ ಮಾಡೋದಿಲ್ಲ. ಕ್ಷಮಾ ಮಾಡು ಅಂತ ನೀವು ಕೇಳಲಿಕ್ಕೆ ಬರಬೇಡ್ರಿ. ಅವ ಕಾಕೂಜಿ, ನಾ ಈಗರ ಮಾತಾಡ್ಲೇನ್ರಿವಾ? ಒಳಗಿನ ಸಂಗತಿ ಅಸಲಿಗೆ ಏನದ ಅಂತ ನಾ ಹೇಳ್ತೇನೆ ಕೇಳ್ರಿ ಕಾಕೂಜಿ. ಒಳಗಿನ ಸಂಗತಿನ ಏನದು? ಕಾಕೂಜಿ, ನಿಮ್ ಮಗ ಸೊಸಿ ತಾವಾಗೆ ತಿಳಿದು ಪಾಪ ತಿಳುವಳಿಕೆಯಿಂದ ಅವ್ವಾ ಕ್ಷಮಾ ಮಾಡ್ರಿ ಅಂತ ನಿಮ್ ಪಾದಕ್ ಬಿದ್ರಂತ ಅನ್ಕೊಂಡಿರೇನು? ಎಲ್ಲ ತೆಗಿರಿ. ಇದ್ದಾಳಲ್ಲ ಎಲ್ಲಾ ಗೊತ್ತಿದ್ದವ್ರ ಗತೆ ನಾಟಕ ಮಾಡ್ಕೊಂಡು ಸುಪ್ನಾಕಿ ಸುಬ್ಬಿ. ಆ ಗಂಗಾ ಹೇಳ್ಕೊಟ್ಟಾಳಿದನ್ನೆಲ್ಲ. ಆಕಿ ಮಾತ್ ಕೇಳ್ಕೊಂಡು ನಿಮ್ ಮಗ ಸೊಸಿ ಅವ್ವ ನಮಗ್ ಕ್ಷಮ ಮಾಡ್ರಿ, ಅತ್ತಿ ನಮಗ್ ಕ್ಷಮ ಮಾಡ್ರಿ ಅಂತ ನಿಮ್ ಪಾದಕ್ ಬಂದ್ ಬಿದ್ದಿದ್ದು. ನಾ ಹೇಳಿದ್ರಲ್ಲಿ ಕೇಳ್ತೀರಿ? ಊರಿ ಕಾಕೂಜಿ, ನನ್ ಮಾತ್ ನಂಬ್ರಿ. ಆಗ್ಲೇ ಅಲ್ಲಿ ನಿಂತ್ಕೊಂಡು ನೋಡ್ಲಿಕ್ಕತ್ತಿದ್ಲು ನೋಡ್ರಿ. ಈಗ್ಲೂ ಅಲ್ಲಿ ನಿಂತ್ಕೊಂಡು ನೋಡ್ಲಿಕ್ಕತ್ತ ನೋಡ್ರಿ. ನೋಡ್ರಿ ಕಾಕೂಜಿ ಹೆಂಗ್ ಓಡ್ಲಿಕ್ಕತ್ತದ ಹುಡುಗಿ. ಆಕಿ ನೋಟದೊಳಗ ನಾ ಕಂಡು ಹಿಡಿದ್ಬಿಟ್ಟೆ, ಆಕಿನ ಹೇಳ್ಕೊಟ್ಟಾಳಂತ. ಅಲ್ರಿ ಕಾಕೂಜಿ, ನಮ್ ದಾದಾ ಹೇಳ್ಕೊಳ್ಲಿಕ್ಕೆ ಇಷ್ಟ ದೊಡ್ಡ ವಕೀಲರಿದ್ದಾರ ಅಲ್ರಿ. ಆ ಸಣ್ಣ ಹುಡುಗಿ ಹೇಳಿದ್ಮೇಲನ ತಿಳ್ಕೊಂಡು ಬಂದು ನಿಮ್ಮನ್ನ ಕ್ಷಮಾ ಮಾಡ್ರಿ ಅಂತ ಕೇಳ್ಬೇಕೇನು? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.